ಹಾಯ್ ಎಲ್ರಿಗೂ ನಮಸ್ಕಾರ. ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ಸ್ಗೆ ಸ್ವಾಗತ. ಇವತ್ತಿನ ವಿಷಯ ಈ ಕುಕ್ಕಿಂಗ್ ಆಯಿಲಲ್ಲಿ ನಮಗೆ ಗಾಣದ ಎಣ್ಣೆ ಅಥವಾ ರಿಫೈನ್ಡ್ ಆಯಿಲು ಹೇಗೆ ಅದನ್ನು ಡಿಫ್ರೆನ್ಸ್ ಗೊತ್ತಾಗುತ್ತೆ, ನಾವು ಹೇಗೆ ಚೆಕ್ ಮಾಡೋದ್ರಿಂದ ನಮ್ಗೆ ಅದ್ರ ಬಗ್ಗೆ ತಿಳ್ಕೊಬೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವೀಗ ಗ್ರೌಂಡ್ನಟ್ ಆಯಿಲು, ಕೊಕೊನಟ್ ಆಯಿಲು ಮತ್ತು ರಿಫೈನ್ಡ್ ಆಯಿಲನ್ನು ಮೂರನ್ನು ಸಹ ರೆಫ್ರಿಜಿರೇಟರಲ್ಲಿ ಇಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಮೂರನ್ನು ನಾವಿಲ್ಲಿ ಇಟ್ಟಿದ್ದೀವಿ, ಕ್ಲೋಸ್ ಮಾಡಿದ್ದೀವಿ. ಆಫ್ಟರ್ 2 hours ನೀವು ನೋಡ್ತಾ ಇದ್ದೀರಾ, ಇದರಲ್ಲಿ ಈಗ ಕೊಕೊನಟ್ ಆಯಿಲ್ ಬಂದು ಸ್ವಲ್ಪ ಗಟ್ಟಿಗೆ ವೈಟ್ ಕಲರ್ ಆಗಿದೆ. ಸೊ ಗಾಣದೆಣ್ಣೆ ಹಾಗೇ ಇದೆ, ರಿಫೈನ್ಡ್ ಆಯಿಲು ಹಾಗೇ ಇದೆ. ಆಫ್ಟರ್ 4 hours ಈಗ ನೀವು ನೋಡ್ತಾ ಇದ್ದೀರಾ, ಕೊಕೊನಟ್ ಆಯಿಲು ಗಟ್ಟಿ ಆಗಿದೆ, ರಿಫೈನ್ಡ್ ಆಯಿಲು ಹಾಗೇ ನಾರ್ಮಲಾಗೇ ಇದೆ. ನಮ್ಮ ಗಾಣದ ಎಣ್ಣೆ ಸಹ ನಿಮಗೆ ನೋಡ್ಬೋದು, ಗಾಣದ ಎಣ್ಣೆ ಈಗ ಹೀಗೆ ಇದೆ. ನೋಡಿ, ಗಟ್ಟಿಯಾಗಿದೆ ಈಗ ಅದು. ಸೊ ಯಾವುದೇ ಥರ ಲಿಕ್ವಿಡ್ ಟೈಪಲ್ಲೂ ಬರ್ತಿಲ್ಲ ಅದು. ಇದು ಕೊಕೊನಟ್, ಅದು ಕೊಬ್ಬರಿ ಎಣ್ಣೆ, ಇದು ನಾವು ಚೆಕ್ ಮಾಡ್ತಿದ್ದು. ಇದು ನೋಡಿ, ಇದು ರಿಫೈನ್ಡ್ ಆಯಿಲು. ಸೊ ರಿಫೈನ್ಡ್ ಆಯಿಲ್ 4 hour ಆದ್ರೂ ಹಾಗೆ ನೀರಿನ ಅಂಶ ಥರನೇ ಇದೆ ರಿಫೈನ್ಡ್ ಆಯಿಲು. ನೆಕ್ಸ್ಟ್ ಬಂದರೆ ಇದು ಗಾಣದ ಎಣ್ಣೆ. ಇದು ಆಫ್ಟರ್ 4 hour ಆದಮೇಲೆ ಲೈಟಾಗಿ ಗಟ್ಟಿ ಆಗ್ತಾ ಇದೆ. ಕೆಳಗಡೆಲ್ಲ ಗಟ್ಟಿ ಆಗ್ತಾ ಇದೆ. ಸೊ ನೋಡೋಣ ಈಗ ಮತ್ತೆ ಅದನ್ನು ಕ್ಲೋಸ್ ಮಾಡಿ. ಆಫ್ಟರ್ 8 hours 8 hour ಆದಮೇಲೆ ಅದು ಹೇಗಿರುತ್ತೆ ಅಂತ ನೋಡೋಣ. 8 hours ಆದಮೇಲೆ ನೋಡ್ತಾ ಇರ್ಬೋದು, ಗಾಣದೆಣ್ಣೆ, ಇದು ಕೊಕೊನಟ್ ಆಯಿಲ್ದು, ಇದ್ದು ಕೊಬ್ಬರಿ ಎಣ್ಣೆದು ಹಾಗೆ ಇನ್ನೂ ಗಟ್ಟಿ ಆಗ್ತಾನೇ ಇದೆ ಅದು ಫುಲ್ಲಿ. ರಿಫೈನ್ಡ್ ಆಯಿಲ್ ಯಾವುದೇ ಥರ ಒಂದು ಚೂರು ಸಹ ಅದು ಗಟ್ಟಿ ಆಗ್ತಾಯಿಲ್ಲ. ಇನ್ನು ಗಾಣದೆಣ್ಣೆ 8 hour ಆದಮೇಲೂ ಸ್ವಲ್ಪ ಲೈಟಾಗಿ ಗಟ್ಟಿ ಆಗಿದೆ. ಸೊ ನೋಡೋಣ, ಇದನ್ನು ಮತ್ತೆ 8 hour ಆಯ್ತು. ಈಗ ನೆಕ್ಸ್ಟು ಮತ್ತೆ ನೋಡೋಣ ಆಫ್ಟರ್ 16 hours. ಆಫ್ಟರ್ 16 hours ಆದಮೇಲೆ ನೋಡ್ತಾ ಇದ್ದೀರಾ, ರಿಫೈನ್ಡ್ ಆಯಿಲ್ ಇದು. ಸೊ ಅದು ಹಾಗೇ ಇದೆ. ಇದಂತೂ ಬಿಡಿ ಕಲ್ ಥರ ಹೋಗಿದೆ ಈಗ ಇದು ನೋಡ್ತಾ ಇರ್ಬೋದು. ಈಗ ಗಾಣದೆಣ್ಣೆ, ಇದು ಗ್ರೌಂಡ್ನಟ್ ಕಡಲೆ ಬೀಜದ ಎಣ್ಣೆ, ಇದು ಸಹ ಗಟ್ಟಿಯಾಗಿದೆ. ಇದಂತೂ ನೋಡಿ, ನೀವು ಸ್ವಲ್ಪನೂ ಯಾವುದೇ ಥರ ಇದು ಶೇಪ್ ಚೇಂಜ್ ಮಾಡ್ಕೊಂಡಿಲ್ಲ ಅದು. ಸೊ ಇದಂತೂ ಅದು ಆಗ್ತಾನೆ ಹಾಗೇ ಇದೆ. ಸೊ ಬನ್ನಿ ಮತ್ತೆ ನಾವು ಇದನ್ನು ಕ್ಲೋಸ್ ಮಾಡಿ ಮತ್ತೆ ನೆಕ್ಸ್ಟ್ ನೋಡೋಣ. ಆಫ್ಟರ್ 24 hours 24 hours ಆದಮೇಲೆ ನೀವು ನೋಡ್ಬೋದು, ಕಡಲೆಕಾಯಿ ಎಣ್ಣೆ ಅದು ಇನ್ನೂ ಗಟ್ಟಿಯಾಗಿದೆ ಈಗ. ನೆಕ್ಸ್ಟು ಇದು ಕೊಬ್ಬರಿ ಎಣ್ಣೆ ಅಂತೂ ಇನ್ನೂ ತುಂಬಾ ಗಟ್ಟಿಯಾಗೋಯ್ತಿದ್ದು, ಕಲ್ ಥರ ಆಗೋಗಿದೆ ಇವಾಗ ಇದು. ಸೊ ನೀವು ನೋಡ್ತಾ ಇರ್ಬೋದು, ರಿಫೈನ್ಡ್ ಆಯಿಲ್ ಯಾವುದೇ ಕಾರಣಕ್ಕೂ ಅದು ಒಂದು ಸ್ವಲ್ಪನೂ ನಿಮಗೆ ಅದು ಡಿಫ್ರೆನ್ಸ್ ನಮಗೆ ಗೊತ್ತಾಗ್ತಿಲ್ಲ. ಹಾಗೆ ನೀರು ಥರನೇ ಅದು ಜೆಲ್ ಥರನೇ ಆಗ್ತಾನೆ ಹಾಗೇ ಇದೆ, ಅದು ಯಾವುದೇ ಥರ ಬದಲಾವಣೆ ಆಗೇ ಇಲ್ಲ. ಸೊ ಬನ್ನಿ ಈಗ ಮತ್ತೆ ಕ್ಲೋಸ್ ಮಾಡಿ ನಾವು ನೆಕ್ಸ್ಟು ಮತ್ತೆ ನೋಡೋಣ. ಆಫ್ಟರ್ 28 hours ನೀವು ನೋಡ್ತಾ ಇರ್ಬೋದು, 28 ಗಂಟೆ ಆದಮೇಲೂ ಸಹ ನಿಮಗೆ ಯಾವುದೇ ಕಾರಣಕ್ಕೂ ರಿಫೈನ್ಡ್ ಆಯಿಲ್ ಗಟ್ಟಿ ಆಗಿರಲ್ಲ. ಕಡಲೆಕಾಯಿ ಎಣ್ಣೆ ಗಟ್ಟಿಯಾಗಿದೆ, ಕೊಬ್ಬರಿ ಎಣ್ಣೆನೂ ಸಹ ಗಟ್ಟಿಗೆ ಹಾಗೆ ತುಂಬಾ ಸ್ಟ್ರಾಂಗ್ ಆಗಿದೆ. ರಿಫೈನ್ಡ್ ಆಯಿಲ್ ಹಾಗೇ ಇದೆ. ಸೊ ಬನ್ನಿ ಈಗ ಮತ್ತೆ ಕ್ಲೋಸ್ ಮಾಡಿ ನೆಕ್ಸ್ಟ್ ಮತ್ತೆ ಇನ್ನೂ ಸೇಮ್ ನೋಡೋಣ. ಆಫ್ಟರ್ 32 hours ನೋಡ್ತಿರ್ಬೋದು,
ಕಡಲೆಕಾಯಿ ಎಣ್ಣೆ, ಗಾಣದಿಂದ ತೆಗೆದಂಥ ಕಡಲೆಕಾಯಿ ಎಣ್ಣೆ ಗಟ್ಟಿ ಇದೆ, ಕೊಬ್ಬರಿ ಎಣ್ಣೆನೂ ಗಟ್ಟಿ ಇದೆ, ಬಟ್ ರಿಫೈನ್ಡ್ ಆಯಿಲ್ ಹಾಗೆ ಇದೆ. ಸೊ ಇದರಿಂದ ನಮಗೆ ಗೊತ್ತಾಗ್ತಿರೋದು ಇನ್ನು ರಿಫೈನ್ಡ್ ಆಯಿಲ್ ಆಗಲಿ, ನೀವು ರಿಫೈನ್ಡ್ ಆಯಿಲು ಅಥವಾ ಗಾಣದ ಎಣ್ಣೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನಾವು ಫ್ರಿಜ್ಜಲ್ಲಿಟ್ಟರೆ ಈ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ. ಮುಂದೆ ನಾವು ಇನ್ನೊಂದು ವಿಡಿಯೋ ಮಾಡೋಣ. ಅದರಲ್ಲಿ ಶುದ್ಧ ಗಾಣದ ಎಣ್ಣೆಯಲ್ಲಿ ರಿಫೈನ್ಡ್ ಆಯಿಲನ್ನು ಮಿಕ್ಸ್ ಮಾಡಿದ್ರೆ ಗ್ರಾಹಕರಿಗೆ ಗೊತ್ತಾಗುತ್ತಾ, ನಾವು ಗ್ರಾಹಕರು ಆ ಎಣ್ಣೆನ ತಗೋಬೇಕಾದ್ರೆ ಹೇಗೆ ಅದನ್ನು ತಗೋಬೇಕಾಗುತ್ತೆ ಅಥವಾ ಹೇಗೆ ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ಸ್, ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ. ಮರದ ಗಾಣದಿಂದ ತೆಗೆದ ಶುದ್ಧ ಎಣ್ಣೆ ಸಿಗುತ್ತದೆ. ಒಮ್ಮೆ ಭೇಟಿ ಕೊಡಿ. ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್.